ನಮ್ಮ ಹಿಂದೂ ಧರ್ಮದ ಬಗ್ಗೆನೇ ಮಾತಾಡಿದಾರಲ್ಲ, ಅದೇ ರೀತಿ ಬೇರೆ ಮುಸ್ಲಿಮ್ಸ್ ಇರ್ಬೋದು ಅಥವಾ ಕ್ರಿಶ್ಚಿಯನ್ಸ್ ಇರ್ಬೋದು ಮಾತಾಡಿ ನೋಡೋಣ. ನೀವು ಬಂದಿದ್ರೆ ಅವತ್ತೇ ಗಲಾಟೆ ಆಗಿರೋದು ನಿಮಗೆ, ಕೆಳಗೆ ಈಚೆ ಬರ್ತಿದ್ದಂಗೆ. ಅದಾಗಲ್ಲ. ನಮ್ಮ ಹಿಂದೂಗಳಲ್ಲಿ ಅಷ್ಟು ಒಗ್ಗಟ್ಟಿನ ಇದು ಯಾರೂ ತೋರಿಸ್ತಾ ಇಲ್ಲ, ಗೊತ್ತಾಯ್ತಾ? ಆದ್ದರಿಂದ ಇದನ್ನು ಬಿಟ್ಟುಬಿಡಿ. ದೇಶದ ಉದ್ಧಾರಕ್ಕಾಗಿ, ಏಳಿಗೆಗಾಗಿ ಬಯಸೋದನ್ನು ನೋಡಿ. ನೀವು ಕುಂತಿರೋದು ಇಡೀ ಭಾರತ ದೇಶದ ಮುಖ್ಯ ದೇವಸ್ಥಾನದಲ್ಲಿ. ಆ ದೇವಸ್ಥಾನದಲ್ಲಿ ಕುಂತಾಗ ಎಲ್ಲರೂ ಸರಿಸಾಮಾನ್ಯವಾಗಿ ನೋಡಿಕೊಂಡು, ಎಲ್ಲರನ್ನೂ ತೂಕೊಂಡು ನಮ್ಮ ಡೆವಲಪ್ಮೆಂಟ್ಸ್ ಎಷ್ಟಿದೆ, ನಾವು ಹೊರ ರಾಷ್ಟ್ರಗಳಿಗೆ ಒಂದು ಹೆಮ್ಮೆಯಿಂದ ಮಾತಾಡುವಷ್ಟು ಡೆವಲಪ್ ಆಗಬೇಕು. ನಾವು ಎಲ್ಲರಿಗಿಂತ ಉತ್ತಮವಾಗಿರಬೇಕು. ಅದು ಬಿಟ್ಬಿಟ್ಟು ನೀವು ಬರೀ ಟಕ ಅನ್ನೋದು, ಇನ್ನೊಂದು ಧರ್ಮ ಟೀಕೆ ಮಾಡೋದು, ಇದರಿಂದ ಲಾಭ ಏನಿಲ್ಲ. ನಮ್ಮಲ್ಲಿ ಕೋಮುವಾದಾಗುತ್ತೆ, ಜಗಳ ಆಗುತ್ತೆ, ಇನ್ನೇನಾಗೋದಿಲ್ಲ. ನಿಮ್ಮ ಲೆವೆಲ್ಗೆ ಧರ್ಮ ಟೀಕೆ ಮಾಡೋಕ್ಕೆ ಹೋಗೋದು ಪಾರ್ಲಿಮೆಂಟಲ್ಲಿ ಅಂದರೆ ಅದಕ್ಕಿಂತ ಒಂದು ಕೀಳ್ತನ ಎಲ್ಲಿದೆ ಹೇಳಿ? ಹಂಗಾರೆ ಹಿಂದೂಗಳು ನಿಮಗೆ ಓಟ್ ಕೊಟ್ಟಿಲ್ವಾ? ಹಿಂದೂಗಳು ಓಟಲ್ಲಿ ಗೆದ್ದಿಲ್ವಾ ನೀವು? ಅವರು ಆ ಕೆಲಸ ಮಾಡಬಾರ್ದು. ಅವ್ರು ಹಿಂದೂಗಳು ಓಟ್ಬೇಕಂತ ದೇವಸ್ಥಾನ ಟ್ರಿಪ್ ಹೊಡೆದಿದ್ದು, ಅದ್ರ ಹೊಡಿತಿರ್ಲಿಲ್ಲ. ಅಲ್ದ್ರೆ ಯಾಕೆ ಹೊಡಿತಾರೆ ಅವರು ಹಿಂದೂ ದೇವಸ್ಥಾನಗಳನ್ನೆಲ್ಲ? ನೀವು ಹೇಳ್ಬಿಡ್ಲಿ, ಓಪನ್ನಾಗಿ ಹೇಳ್ಬಿಡ್ಲಿ, ಹಿಂದೂ ಧರ್ಮ ನಮ್ಗೆ ಹಿಂದೂಗಳು ಬೇಕಾಗಿಲ್ಲ, ಹಿಂದೂ ಧರ್ಮ ಬೇಕಾಗಿಲ್ಲ ಅಂತ ಹೇಳ್ಬಿಡ್ಲಿ, ಹೋಗಲಿ. ಹಂಗಾದ್ರೆ ಅವರಿಗೆ ಬಂದ ಮೇಲೆ ಎಲೆಕ್ಷನ್ ನಿಂತ್ಕೊಳ್ಳಿ, ಬೇಡ ಅಂತ ಅನೌನ್ಸ್ ಮಾಡಿ, ಆಮೇಲೆ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಏನು ಅಂತ. ಈ ಥರ ಎಲ್ಲ ಒಬ್ಬ ನ್ಯಾಷನಲ್ ಪಾರ್ಟಿಯಾಗಿ ಈ ರೀತಿ ಮಾತಾಡೋದು ತೂಕವಾದ್ದಲ್ಲ.